ಚಿತ್ರದುರ್ಗದ ಬಳಿ ಭೀಕರ ರಸ್ತೆ ಅಪಘಾತ ಘಟನೆಯ ಬಗ್ಗೆ ಐಜಿಪಿ ರವಿಕಾಂತೇಗೌಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಆ ಘಟನೆ ಹೇಗಾಯಿತು, ಸದ್ಯದ ಪರಿಸ್ಥಿತಿಗೇನು, ಇದೆಲ್ಲದ್ರ ಬಗ್ಗೆ ಡೀಟೇಲ್ಸನ್ನು ನೀಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಆಘಾತಕ್ಕೆ ಒಳಗಾಗಿರ್ತಾರೆ ಅಲ್ವಾ, ಆತಂಕಕ್ಕೆ ಒಳಗಾಗಿರ್ತಾರೆ ಅಲ್ವಾ, ಈ ಬಸ್ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದವರು ಕಡೆಯವರು ಕೂಡ ಅಂದರೆ ಏನಾಯಿತೋ ಏನು ಎತ್ತನೋ ಅನ್ನುವಂಥ ಟೆನ್ಷನ್ನಲ್ಲಿ ಇರ್ತಾರೆ. ಸದ್ಯ ರಕ್ಷಣಾ ಕಾರ್ಯಾಚರಣೆ, ಮೃತದೇಹಗಳನ್ನು ಹೊರಗೆ ತೆಗೆಯುವಂಥ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಾ ಇದೆ, ಕಷ್ಟ ಆಗ್ತಾ ಇದೆ. ಅಂದರೆ ಈ ಬಸ್ಸು ಕಂಪ್ಲೀಟಾಗಿ ಸುಟ್ಟು ಹೋಗ್ಬಿಟ್ಟಿದೆಯಲ್ಲ, ಮೃತದೇಹಗಳು ಮೆಲ್ಟ್ ಆಗಿರೋ ಥರ ಆಗ್ಬಿಟ್ಟಿದೆ, ಅಂಟ್ಕೊಂಡಿರೋದು. ಅದನ್ನು ಹೊರಗೆ ತೆಗಿಬೇಕಾಗತ್ತೆ. ಆ ಕೆಲಸನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸತ್ತೋಗಿದ್ದಾರೆ. ಗಾಡಿಗಳು ನೀರು ಆಗಲೇಬೇಕು, ಚೀಲ ಚೇಂಜ್ ಮಾಡಬೇಕು, ಚೀಲಗಳು ಅಲ್ಲಿಗೆ ಗಾಡಿ ಡೈರೆಕ್ಟ್ ಹಾಕೋಣ, ಅಲ್ಲ ಚೀಲದ ಮೇಲೆ ಹಾಕೋಣ. ಒಂದು ಸೈಡ್ಗೆ ಸೈಡ್ಗೆ ನೋಡಿ, ನಿನ್ನೆ ರಾತ್ರಿ ಬೆಂಗಳೂರಿನಿಂದ ಈ ಬಸ್ಸು ಹೊರಡುತ್ತೆ. ಸುಮಾರು 29 ಮಂದಿ ಟ್ರಾವೆಲ್ ಮಾಡ್ತಾಯಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮಧ್ಯರಾತ್ರಿ 1:30 ಇಂದ 2 ಗಂಟೆ ಈ ಸುಮಾರಿನಲ್ಲಿ ಈ ಅಪಘಾತ ಸಂಭವಿಸೋದು. ಇಲ್ಲಿವರೆಗೂ ಕೂಡ ಮೃತದೇಹಗಳನ್ನು ಹೊರಗೆ ತೆಗೆಯುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಘಟನೆ ನಡೆದ ಒಂದು ಅರ್ಧ ಗಂಟೆಯೊಳಗೆ ಪೊಲೀಸ್ ಇಲಾಖೆ, ಅಗ್ನಿಶಾಮಕ ದಳ ಮತ್ತು ಆಂಬ್ಯುಲೆನ್ಸು ಎಲ್ಲವೂ ಕೂಡ ಸ್ಥಳಕ್ಕೆ ಬಂದಿತ್ತು ಅನ್ನೋದನ್ನು ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ರು. ಅಲ್ಲಿಂದ ಇಲ್ಲಿವರೆಗೂ ಕಾರ್ಯಾಚರಣೆ ನಡೀತಾನೆ ಇದೆ. ಮತ್ತು ಈ ಬಸ್ಸು ನೈಟ್ ಹೊರಟಿದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಇದು ಸ್ಲೀಪರ್ ಕೋಚ್ ಬೇರೆ ಆಗಿರೋದ್ರಿಂದ ನಿದ್ರೆಯಲ್ಲಿರ್ತಾರೆ. ಒಂದು ದೊಡ್ಡದಾದಂಥ ಏನೋ ಸೌಂಡ್ ಬರುತ್ತೆ, ಅಪಘಾತ ಆಗುತ್ತೆ, ಬಸ್ಸು ನಿಂತ್ಕೊಳ್ಳುತ್ತೆ. ಸೊ ಇನ್ನೇನು ಕೆಳಗೆ ಇಳಿಬೇಕು ಅನ್ನೋಷ್ಟೊತ್ತಿಗೆ ಬೆಂಕಿ ಹೊತ್ಕೊಳ್ಳೋದು. ಕೆಲವ್ರು ಹೆಂಗೋ ಇಳಿದ್ಬಿಟ್ರು, ಇನ್ನು ಕೆಲವ್ರಿಗೆ ಇಳಿಯೋದಕ್ಕೆ ಆಗಲಿಲ್ಲ. ನೋಡ್ತಾ ಇದ್ದಂಗೆ ಧಗ ಅಂತ ಹೊತ್ತು ಉರಿದ್ಬಿಟ್ಟಿದೆ. ಯಾಕೆ ಅಂತಂದರೆ ಇದು ಡೀಸೆಲ್ ಟ್ಯಾಂಕ್ ಇರುತ್ತಲ್ಲ, ಅಲ್ಲಿಗೇ ರಭಸವಾಗಿ ಬಂದು ಈ ಟ್ಯಾಂಕ್ ಡಿಕ್ಕಿ ಹೊಡೆದಿರೋದು. ಅದಕ್ಕೇ ಈ ಅಪಘಾತ ಇಷ್ಟು ಮಟ್ಟಿಗೆ ತೀವ್ರತೆಯನ್ನು ಪಡ್ಕೊಂಡಿದ್ದು ಅಂತ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದಾರೆ. ಇನ್ನು ಈ ಬಸ್ನ ಡ್ರೈವರ್ ಹುಷಾರಾಗಿದ್ದಾರೆ, ಅವ್ರಿಗೆ ಗಾಯಗಳಾಗಿದೆ, ಬದುಕುಳಿದಿದ್ದಾರೆ. ಅವ್ರಿಗೆ ಟ್ರೀಟ್ಮೆಂಟಿಗೆ ಅಂತ ಕಳಿಸಲಾಗಿದೆ, ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ. ಆದರೆ ಈ ಟ್ಯಾಂಕರ್ನ ಡ್ರೈವರ್ ಸ್ಥಳದಲ್ಲೇ ಸಾವನ್ನಪ್ಪಿರೋದು. ಹೇಗೆ ಕೂತಿದ್ನೋ ಟ್ಯಾಂಕರಲ್ಲಿ ಹಾಗೆ ಅಲ್ಲೇ ಜೀವ ಬಿಟ್ಟಿರೋದು. ಸೊ ಅಲ್ಲಿಗೆ ಟ್ಯಾಂಕರ್ನಲ್ಲಿ ಇದ್ದವರು ಕೂಡ ಸಾವನ್ನಪ್ಪಿದ್ದಾರೆ. ಇನ್ನು ಕ್ಲೀನರ್ ಕತೆ ಏನಾಗಿದೆ ಏನು ಅಂತ ಡೀಟೇಲ್ಸ್ ಸಿಗಬೇಕಾಗತ್ತೆ. ನಾವು ಬ್ಲರ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ, ಇದೆಲ್ಲ ಮೃತದೇಹ, ಅಲ್ಲಿರುವಂಥ ಡಾಕ್ಯುಮೆಂಟ್ಗಳು ಇವೆಲ್ಲ. ನಮಗೆ ಇದನ್ನು ನೋಡೋದಕ್ಕೆ ಕಷ್ಟ ಆಗ್ತಾ ಇದೆ. ಇನ್ನು ಸಂಬಂಧಿಕರು ಇದನ್ನು ಪಾಪ ಅದು ಹೆಂಗೆ ಸ್ವೀಕರಿಸ್ತಾರೋ ಗೊತ್ತಿಲ್ಲ. ಈಗಾಗಲೇ ಸಂಬಂಧಪಟ್ಟಂತಹ ಸಂಬಂಧಿಕರು ಆಗಮಿಸ್ತಾ ಇದ್ದಾರೆ ಘಟನೆ ನಡೆದಿರುವಂಥ ಸ್ಥಳಕ್ಕೆ. ಸ್ವಲ್ಪ ಮಟ್ಟಿಗೆ ಟ್ರಾಫಿಕ್ ಎಲ್ಲ ಆಗಿತ್ತು ಅಲ್ಲಿ, ಈಗೇನೋ ಕ್ಲಿಯರ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ. ಹಾಗಾಗಿ ಬೆಂಗಳೂರು ಕಡೆ ಬರೋರಿಗೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿಬಿಡೋಣ ಅಂತ ಬರ್ತಾ ಇರೋರಿಗೆ ಅಥವಾ ಟ್ರಾವೆಲ್ ಮಾಡ್ತಾ ಇರೋರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗ್ತಾ ಇದೆ. ಇದರಲ್ಲಿ ನೋಡಿ, ಹಬ್ಬಕ್ಕೆ ರಜಾ ಇದೆ ಅಂತ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದವ್ರು ಇದ್ದರು. ಲಾಂಗ್ ಲೀವ್ ಅಲ್ಲ ಈಗ, ಅದಕ್ಕೆ ಅಂತ ಟ್ರಿಪ್ಪಿಗೆ ಅಂತ ಹೋಗ್ತಾ ಇದ್ದವ್ರು ಇದ್ದರು. ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ದವರು, ಊರಲ್ಲಿ ಮನೆ ಇದ್ದವರು ಊರಿಗೆ ಅಂತ ಹೊರಟಿದ್ರು. ಇನ್ನು ಕೆಲವರು ಕೆಲಸದ ಮೇಲೆ ಅಂತ ತೆರಳ್ತಾ ಇದ್ರು. ಹೀಗೆ ನಾನಾ ಕಾರಣಗಳಿಂದ ಈ ಬಸ್ ಹತ್ತಿದವರು. ಆದರೆ ಇವತ್ತು ಈ ಥರದ್ದೊಂದು ದುರಂತ ಸಂಭವಿಸಿರೋದು. ಅಧಿಕಾರಿಗಳಿಗೂ ಒಂದು ರೀತಿ ಚಾಲೆಂಜಸ್, ಮೃತದೇಹವನ್ನು ಕನ್ಫರ್ಮ್ ಮಾಡಬೇಕಾಗತ್ತೆ. ಮತ್ತು ಎಷ್ಟು ಜನ ಟ್ರಾವೆಲ್ ಮಾಡ್ತಿದ್ರು ಅವರು ಎಲ್ಲರ ಬಗ್ಗೆಯೂ ಡೀಟೇಲ್ಸ್ ಪಡ್ಕೊಳ್ಬೇಕಾಗತ್ತೆ. ಮೃತದೇಹ ಹೊರಗೆ ತೆಗಿಯೋಕ್ಕಾಗಿಲ್ಲ ಅಂದ್ರೂ ಕಷ್ಟನೇ, ಕೌಂಟಲ್ಲಿ ಸಿಗಲಿಲ್ಲ ಅಂತಂದ್ರೂ ಕಷ್ಟನೇ. ಈಗ ಕೆಲವು ಕೌಂಟ್ ಮಿಸ್ ಆಗ್ತಿದೆ ಅಂತ ಕೂಡ ಹೇಳ್ತಾ ಇದ್ರು. ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನು ಗಾಯಾಳುಗಳಿಗೆ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ. ಕೆಲವರಿಗೆ ತಲೆಗೆ ಮತ್ತು ಕುತ್ತಿಗೆಗೆ, ಬೆನ್ನಿಗೆ, ಸೊಂಟಕ್ಕೆ ಎಲ್ಲ ಗಂಭೀರವಾಗಿ ಗಾಯ ಆಗಿರೋದು.
2 ಗಂಟೆಗೆ ಒಂದು ಆಕ್ಸಿಡೆಂಟ್ ಆಗಿದೆ NH48 ಜವನಗೊಂಡನಲ್ಲಿ ವಿಲೇಜ್ ಬಳಿ ಆಕ್ಸಿಡೆಂಟ್ ಆಗಿದೆ. ಒಂದು ಕಂಟೈನರ್ ಲಾರಿ ಚಿತ್ರದುರ್ಗದಿಂದ ಬ್ಯಾಂಗ್ಳೂರು ಹೋಗೋ ರೂಟಲ್ಲಿ ಕಂಟೈನರ್ ಲಾರಿ ಅದು ಡಿವೈಡರ್ ಮೇಲೆ ಹತ್ತಿಬಿಟ್ಟು ಅಪೋಸಿಟ್ ಸೈಡ್ ಬಂದು ಒಂದು ಪ್ಯಾಸೆಂಜರ್ ಬಸ್ಸನ್ನು ಡಿಕ್ಕಿ ಹೊಡೆದಿದೆ. ಒಂದು ಸೀಬರ್ಡ್ ಪ್ಯಾಸೆಂಜರ್ ಬಸ್, ಪ್ರೈವೇಟ್ ಪ್ಯಾಸೆಂಜರ್ ಬಸ್. ಈ ಒಂದು ಆಕ್ಸಿಡೆಂಟಿಂದ ಬೆಂಕಿ ಹತ್ಕೊಂಡು ಬಸ್ ಕಂಪ್ಲೀಟಾಗಿ ಸುಟ್ಟು ಹೋಗಿದೆ ಮತ್ತು ಲಾರಿ ಕೂಡ ಪಾರ್ಷಿಯಲಿ ಬರ್ನ್ ಆಗಿದೆ. ಬಸ್ನಲ್ಲಿ ಒಟ್ಟು 32 ಜನ ಪ್ಯಾಸೆಂಜರ್ಸ್ ಆ್ಯಂಡ್ ಡ್ರೈವರ್ ಕಂಡಕ್ಟರ್ ಸೇರಿ 32 ಜನ ಇದ್ದರು. ಅದರಲ್ಲಿ 25 ಜನ ಇಲ್ಲಿವರೆಗೂ ನಾವು ಟ್ರ್ಯಾಕ್ ಮಾಡಿದ್ದೀವಿ, ಅವರೆಲ್ಲ ಸೇಫ್ ಆಗಿದ್ದಾರೆ. ಉಳಿದಂಥ 7 ಜನರಲ್ಲಿ ನಮಗೆ ಬಸ್ ಒಳಗಡೆ ಈವರೆಗೂ 4 ಬಾಡಿ ಸಿಕ್ಕಿದೆ, ಡೆಡ್ ಬಾಡಿ ಸಿಕ್ಕಿದೆ. ಅದನ್ನು ನಾವು ಕಲೆಕ್ಟ್ ಮಾಡಿದ್ವಿ. ಇನ್ನು 3 ಜನ ಸಂಪರ್ಕಕ್ಕೆ ಬಂದಿಲ್ಲ ಮತ್ತು ಬಾಡಿಗೋಸ್ಕರ ಕೂಡ ನಾವು ಹುಡುಕಾಡ್ತಾ ಇದ್ವಿ. ಅದು ಬಿಟ್ಟರೆ ಲಾರಿಯಲ್ಲಿ ಒಬ್ಬನೇ ಡ್ರೈವರ್ ಇದ್ದ, ಅವನು ಈ ಫೈರ್ನಲ್ಲಿ ಸುಟ್ಟೋಗಿ ಡೆತ್ ಆಗಿದ್ದಾನೆ. ಸೊ ಇಷ್ಟು ಆಗಿದೆ. ತದನಂತರ ನಮ್ಮ FSL ಟೀಮ್ಸು ಎಲ್ಲರೂ ಬಂದಿದ್ದಾರೆ. ಬಾಡೀಸ್ನ ಕಲೆಕ್ಟ್ ಮಾಡಿ ನಾವು ಹಾಸ್ಪಿಟಲ್ ಕಳಿಸಿದ್ದೀವಿ. ಅಲ್ಲಿ ನಾವು DNA ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ತೀವಿ. ಸಂಬಂಧಿಕರು ಬಂದ ನಂತರ DNA ಟೆಸ್ಟ್ ಮುಖಾಂತರ ಅವ್ರನ್ನ ಐಡೆಂಟಿಫೈ ಮಾಡಿ ಅವರಿಗೆ ಹಸ್ತಾಂತರ ಮಾಡ್ತೇವೆ. ಬದುಕುಳಿದವರು ನಮ್ಮ ಹಿರಿಯೂರು ಗೌರ್ಮೆಂಟ್ ಹಾಸ್ಪಿಟಲ್, ಬಸವೇಶ್ವರ ಹಾಸ್ಪಿಟಲ್, ಶಿರಾ ಹಾಸ್ಪಿಟಲ್, ತುಮಕೂರಿನಲ್ಲಿ ಕೂಡ ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಎಲ್ಲ ಕಡೆ ಹೋಗಿದ್ದಾರೆ. ಅವರಲ್ಲಿ ಯಾರೂ ಕೂಡ ಸೀರಿಯಸ್ ಆಗಿಲ್ಲ, ಎಲ್ಲರೂ ಔಟ್ ಆಫ್ ಡೇಂಜರ್ ಇದ್ದಾರೆ. ಎಕ್ಸಾಕ್ಟ್ ನಂಬರ್ ಇನ್ನೂ ನಮಗೆ ಗೊತ್ತಾಗಿಲ್ಲ. ಅಧಿಕಾರಿಗಳು ಮಾಹಿತಿ ನೀಡ್ತಾ ಇದ್ರು, ಎಕ್ಸಾಕ್ಟ್ ನಂಬರ್ ಗೊತ್ತಾಗ್ತಾ ಇಲ್ಲ. ಇನ್ನೂ 4 ಜನ ಏನೋ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕಾಗತ್ತೆ, ಎಲ್ಲಿದ್ದಾರೆ, ಏನು ಎತ್ತ, ಯಾವ ಥರದ ಪರಿಸ್ಥಿತಿಲಿದ್ದಾರೆ, ಏನು ಸ್ಥಿತಿಗತಿ ಅಂತ. ಪೊಲೀಸರು ಆ ನಿಟ್ಟಿನಲ್ಲಿನೇ ಪ್ರಯತ್ನ ಪಡ್ತಾ ಇರೋದು. ಬಟ್ ನಾನು ಆಗಲೇ ಹೇಳ್ತಾ ಇದ್ನಲ್ಲ, ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಾ ಇದೆ ಈ ಕಾರ್ಯಾಚರಣೆ ಮಾಡಲಿಕ್ಕೆ ಅಂತ. ಅಧಿಕಾರಿಗಳು ಮಾಹಿತಿ ಪಡೆಯುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇರೋದಂತೂ ಹೌದು. ಬಟ್ ಸ್ವಲ್ಪ ಮಟ್ಟಿಗೆ ಸಮಸ್ಯೆನೂ ಆಗ್ತಾ ಇದೆ. ಸದ್ಯ ನಾವು ನಿನ್ನೆ ರಾತ್ರಿ ಅಂದರೆ 1:30 2 ಗಂಟೆ ಈ ಸುಮಾರಿಗಾದಂಥ ವಿಜುವಲನ್ನು ಕೂಡ ನೋಡ್ತಾ ಇದ್ದೀವಿ, ಸದ್ಯದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಅಲ್ಲ. ಅಂದರೆ ಒಂದು ಕಡೆ ಬೆಂಕಿ ಹೊತ್ಕೊಂಡು ಉರಿತಾ ಇದೆ, ಇನ್ನೊಂದು ಕಡೆಯಲ್ಲಿ ಸ್ವಲ್ಪ ಮಟ್ಟಿಗೆಲ್ಲ ತಿಳಿಯಾಗ್ತಾ ಇರೋದು. ಅಂದರೆ ಇದನ್ನೆಲ್ಲ ಕ್ಲಿಯರ್ ಮಾಡೋ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಬೇರೆಯವರಿಗೂ ಕೂಡ ಸಮಸ್ಯೆ ಆಗ್ತಾ ಇತ್ತು, ಟ್ರಾಫಿಕ್ ಜಾಮ್ ಉಂಟಾಗ್ಬಿಟ್ಟಿತ್ತಂತೆ, ತುಂಬ ದೂರಗಳವರೆಗೂ ವೆಹಿಕಲ್ಸ್ ನಿಂತಿತ್ತು ಅಂತ ಹೇಳ್ತಾ ಇದ್ರು ಪ್ರತ್ಯಕ್ಷದರ್ಶಿಗಳು. ಅಂದರೆ ಈಗ 2 ಕಡೆಯಿಂದ ಟ್ರಾವೆಲ್ ಮಾಡೋಕ್ಕಾಗ್ತಾ ಇಲ್ಲ, ಒಂದೇ ಕಡೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ರು ಅಧಿಕಾರಿಗಳು. ಸತ್ತೋಗಿದ್ದಾರೆ. ಒಂದು ಸೈಡ್ಗೆ ಸೈಡ್ಗೆ ಬೆಂಕಿ ಐತೆ ಒಂಚೂರು. ಗಾಡಿಗಳಿಗೆ ನೀರು ಹಾಕ್ಲೇಬೇಕು. ಅಲ್ಲಿಗೆ ಡೈರೆಕ್ಟ್ ಹಾಕೋಣ, ಅಲ್ಲ ಚೀಲದ ಮೇಲೆ ಹಾಕೋಣ. ಒಂದು ಸೈಡ್ಗೆ ಸೈಡ್ಗೆ ಆ ಬಸ್ ಇದಾಗೋಗ್ಬಿಟ್ಟಿದೆ. ಆ ಕಡೆಯಿಂದ ಬಂದು ಹೊಡೆದಿರೋದ ಹೋಗಿ ಆ ಬಸ್
ಇದಾಗೋಗ್ಬಿಟ್ಟಿದೆ ಸರ್. ಆ ಕಡೆಯಿಂದ ಬಂದು ಹೊಡೆದಿರೋದಾ? ಹೊಡೆದಿರೋದಕ್ಕೆ ಇವ್ರು ಏರಕ್ಕೆ ಹೋಗಿ ಆ ಬಸ್ ಅಲ್ಲೊಂದು ನೋಡಿ, ದುರಂತಕ್ಕೆ ಸಂಬಂಧಪಟ್ಟಂತೆ ಸಂತಾಪ ಸೂಚಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಯವರು, DCM DK ಶಿವಕುಮಾರ್ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಬೆಳ್ಳಂಬೆಳಗ್ಗೆ ಇದೊಂದು ದೊಡ್ಡ ದುರಂತ ಸಂಭವಿಸಿರುವಂಥದ್ದು. ಚಿತ್ರದುರ್ಗದ ಹಿರಿಯೂರಿನಲ್ಲಿ ಬಸ್ ದುರಂತದ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು IGP ರವಿಕಾಂತೇಗೌಡ ಕೂಡ ನೀಡಿದ್ದಾರೆ. ಹಿರಿಯೂರು ಬಳಿ ಬಸ್ಗೆ ಬೆಂಕಿ ತಗಲಿ ಈ ಘೋರ ದುರಂತ ಸಂಭವಿಸಿರುವುದು. ಕರಾಳ ಘಟನೆಯಲ್ಲಿ ಮೃತಪಟ್ಟವರ ಸಂಖ್ಯೆ ಸದ್ಯಕ್ಕೆ ಸಿಗ್ತಿರೋ ಮಾಹಿತಿ 11 ಅಂತ. ಬಟ್ ಅದನ್ನು ಕನ್ಫರ್ಮ್ ಮಾಡ್ತಾ ಇಲ್ಲ ಅಧಿಕಾರಿಗಳು. 5 ಅಂತ ಹೇಳ್ತಾ ಇದ್ದಾರೆ. 4 ಮೃತದೇಹವನ್ನು ಹೊರಗೆ ತೆಗೆದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನಿಖರವಾದಂಥ ಡೀಟೇಲ್ಸ್ ಸಿಗಬೇಕಾಗತ್ತೆ. ಯಾಕಂದರೆ ಅಧಿಕಾರಿಗಳು ಕೂಡ ಕಂಪ್ಲೀಟ್ ಆದಂಥ ಕಾರ್ಯಾಚರಣೆ ಆಗೋವರೆಗೂ ಡೀಟೇಲ್ಸನ್ನು ನೀಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆ ಕಾರಣಕ್ಕಾಗಿ ಹಿರಿಯೂರು ಬಳಿ ಬಸ್ ಬೆಂಕಿ ತಗಲಿ ಘೋರ ದುರಂತ ಸಂಭವಿಸಿರೋದು. ಈ ಕರಾಳ ಘಟನೆಯಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಅಥವಾ ಸಾವು ಬದುಕಿನ ನಡುವೆ ಹೋರಾಡ್ತಾ ಇರೋರು, ಇದೆಲ್ಲದ್ರ ಬಗ್ಗೆ ಕೂಡ ಡೀಟೇಲ್ಸನ್ನು ಪಡ್ಕೊಳ್ಳಲಾಗ್ತಾ ಇದೆ. ಇದು KA01 AE 5217 ನಂಬರಿನ ಖಾಸಗಿ ಸೀಬೋರ್ಡ್ ಕಂಪನಿ ಬಸ್ಸು. ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಟಿತು ಈ ಬಸ್ಸು. ಹಿರಿಯೂರು ಪಟ್ಟಣದ ಬಳಿ HR 38 AB 3455 ನಂಬರ್ನ ಕಂಟೇನರ್ ಲಾರಿ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ಆನಂತರ ಈ ಲಾರಿ ನಿಯಂತ್ರಣಕ್ಕೆ ಸಿಗದೇನೆ ಎದುರಿಗೆ ಬರ್ತಿದ್ದ ಬಸ್ಗೆ ಗುದ್ದಿರೋದು. ಬಸ್ನ ಡೀಸೆಲ್ ಟ್ಯಾಂಕಿಗೆ ಲಾರಿ ಬಂದು ಬಡಿದ ಪರಿಣಾಮ ಬೆಂಕಿ ಹತ್ತಿಕೊಂಡು ದುರಂತ ಸಂಭವಿಸಿದೆ. ಈ ಘಟನೆ ಬಗ್ಗೆ ಪ್ರತಿಕ್ರಿಯಿಸಿರುವಂಥ IGP ರವಿಕಾಂತೇಗೌಡ, ಮಧ್ಯರಾತ್ರಿ ಸುಮಾರು 2 ಗಂಟೆ ವೇಳೆಗೆ ಈ ದುರ್ಘಟನೆ ನಡೆದಿರೋದು ಅಂತ ಹೇಳಿದ್ದಾರೆ. ಹಿರಿಯೂರಿನ ಜಾವಗುಂಡನ ಬಳಿ ಅಪಘಾತ ಸಂಭವಿಸಿರೋದು. ಬೆಂಗಳೂರಿನಿಂದ ಗೋಕರ್ಣಕ್ಕೆ ಬಸ್ಸು ಹೊರಟಿತ್ತು. ಈ ಸಂದರ್ಭದಲ್ಲಿ ಎದುರಿಗೆ ಬಂದ ಲಾರಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಅನಾಹುತ ಸಂಭವಿಸಿದೆ. ಇಲ್ಲಿವರೆಗಿನ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿರೋ ಸಂಗತಿ ಏನಂದರೆ, ಲಾರಿ ಡಿಕ್ಕಿ ಹೊಡೆದ ರಭಸಕ್ಕೆ ಬಸ್ಸಿನ ಡೀಸೆಲ್ ಟ್ಯಾಂಕಿಗೆ ಬಂದು ಗುದ್ದಿರೋದು. ಇದರಿಂದ ಬೆಂಕಿಯ ಜ್ವಾಲೆ ನೋಡ್ತಾ ಇದ್ದ ಹಾಗೇ ಆವರಿಸ್ಕೊಂಡಿರೋದು. ಬಸ್ನಲ್ಲಿ ಟೋಟಲ್ 29 ಮಂದಿ ಪ್ರಯಾಣ ಮಾಡ್ತಾ ಇದ್ರು. ಅವರಲ್ಲಿ 8 ಮಂದಿ ಸುಟ್ಟು ಹೋಗಿದ್ದಾರೆ. ಹಾಗೆಯೇ ಕಂಟೇನರ್ನಲ್ಲಿದ್ದಂಥ ಲಾರಿ ಚಾಲಕ ಕೂಡ ಪ್ರಾಣ ಕಳ್ಕೊಂಡಿದ್ದಾನೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಇನ್ನುಳಿದ ಗಾಯಾಳುಗಳನ್ನು 12 ಮಂದಿಯನ್ನು ಹಿರಿಯೂರು ಆಸ್ಪತ್ರೆಗೆ, 9 ಮಂದಿಯನ್ನು ತುಮಕೂರಿನ ಶಿರಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಶಿರಾಗೆ ದಾಖಲಾದ ಓರ್ವ ವ್ಯಕ್ತಿಯನ್ನು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸೋಕೆ ಸೂಚಿಸಲಾಗಿದೆ. ಯಾಕಂದರೆ ಗಂಭೀರವಾದಂಥ ಗಾಯ ಆಗಿದೆ ಅನ್ನುವಂಥ ಕಾರಣಕ್ಕಾಗಿ. 15% 20% ಸುಟ್ಟು ಹೋಗಿದ್ದಾರಂತೆ. ಸೊ ಆ ಕಾರಣಕ್ಕಾಗಿ ಇನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಾಗಿರೋರನ್ನ ಬಿಟ್ಟು ಉಳಿದೆಲ್ಲ ಗಾಯಾಳುಗಳು ಪ್ರಾಣಾಪಾಯದಿಂದ ಪಾರು ಅಂತ ಹೇಳ್ತಾ ಇದ್ದಾರೆ. ಇದಾಗೋಗ್ಬಿಟ್ಟಿದೆ ಸರ್. ಆ ಕಡೆಯಿಂದ ಬಂದು ಹೊಡೆದಿರೋದಾ? ಹೊಡೆದಿರೋದಕ್ಕೆ ಇವ್ರು ಏರಕ್ಕೆ ಹೋಗಿ ಆ ಬಸ್ ಅಲ್ಲೊಂದು ಇದಾಗೋಗ್ಬಿಟ್ಟಿದೆ ಸರ್. ಆ ಕಡೆಯಿಂದ ಬಂದು ಹೊಡೆದಿರೋದಾ? ಹೊಡೆದಿರೋದಕ್ಕೆ ಇವ್ರು